ಬಟ್ ನಾವೊಂದು 5 ಜನ ಪಾರ್ಟ್ನರ್ ಆಗಿ ಒಂದೇ ಕಡೆ ಮಾಡಿದ್ದೀವಿ. ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಫಸ್ಟ್ ತಿಳ್ಕೊಂಡೆ ಅದ್ರೊಳಗೆ ಬಿಸ್ನೆಸ್ ಒಳಗೆ ಬರಬೇಕು. ಸುಮ್ಮನೆ ತಿಳ್ಕೊಳ್ಳೋದೇ ಬಂದ್ರೆ ಬಿಸ್ನೆಸ್ ಲಾಸ್ ಆಗೇ ಆಗ್ತಾನೆ. ಇವಾಗ ನಾವೇನೋ ಒಂದು ಕೆಲಸ ಮಾಡ್ಬೇಕಂದ್ರೆ ಕೆಲಸನ ನೆಕ್ಸ್ಟ್ ನಮ್ಗೆ ಉಪಯೋಗ ಆಗುತ್ತೆ ಅನ್ನೋದು ಮಾತ್ರ ಕೆಲ್ಸಕ್ಕೆ ಹೋಗ್ಬೇಕು. ಉಪಯೋಗ ಆಗಲ್ಲ ಅಂದ್ರೆ ಹೋಗ್ಬಾರ್ದು, ವೇಸ್ಟ್ ಅದು. ಎಷ್ಟೇ ದಿನ ನೀನು 10,000ಕ್ಕೆ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕು ಲೈಫ್ ಲಾಂಗು. ಈ ಬೆಂಗಳೂರಿಗೆ 15,000 ಸಂಬಳ ಇಟ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ? ನಿಜವಾಗ್ಲೂ ಆಗಲ್ಲ. ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಜೀವನ ಮಾಡೋಕ್ಕಾಗಲ್ಲ. 15,000 ಟೋಟಲ್ 150 ಅಂಗಡಿ ಮೇಂಟೈನ್ ಮಾಡ್ತಾ ಇದ್ದೀವಿ. 150 ಅಂಗಡಿ ನಮ್ದೇ ಪ್ಲಸ್ ಇದೆ, 150 ಪ್ಲಸ್ ಇದೆ. ಸೊ ಅದು ಸಣ್ಣ ಪುಟ್ಟ ಎಲ್ಲ ಸೇರಿ ಸುಮಾರು ಅಂಗಡಿ ಇದೆ. ಅಣ್ಣ, ಈ ಹೋಲ್ಸೇಲ್ ಆರ್ಟ್ ಚಿಪ್ಸ್ ಬಿಸ್ನೆಸ್ ಅಲ್ಲಿ ಒಂದು ದಿನಕ್ಕೆ ಎಷ್ಟು ದುಡಿಮೆ ಆಗುತ್ತೆ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಾಲಿನ ಮಾಧ್ಯಮ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ವಿನೋದ್. ಏಕಾಂತವೇ ನೆಮ್ಮದಿಯಾಗಿರುವಾಗ ಏಕಾಂಗಿ ಎನ್ನುವ ಚಿಂತೆ ಆದರೂ ಏತಕ್ಕೆ ಓ ನನ್ನ ಏಕಾಂಗಿ ಮನವೇ. ಸೊ ಚಿಕ್ಕ ವಯಸ್ಸಿಗೆ ಬೆಂಗಳೂರಿಗೆ ಬಂದು ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಒಂದು ಸ್ವಂತ ಉದ್ಯಮ ಮಾಡ್ತಾ ಇದ್ದಾರೆ. ಹೋಲ್ಸೇಲ್ ಬಿಸ್ನೆಸ್ ಅಂದ್ರೆ ಹೋಲ್ಸೇಲ್ ಆರ್ಟ್ ಚಿಪ್ಸ್ ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ. ಸೊ ಆ ಒಬ್ಬ ಸಾಧಕರನ್ನ, ಆ ಒಬ್ಬ ಉದ್ಯಮಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಪರಿಚಯ ಮಾಡ್ಕೊಡಿ ಸರ್. ನನ್ನ ಹೆಸರು ಅಭಿಷೇಕ್ ಅಂತ. ನಾವು ಕನಕಪುರದಿಂದ ಒಂದು 50 ಕಿಲೋಮೀಟರ್ ಒಂದು ಹಳ್ಳಿಯಿಂದ ಬಂದಿರೋದು. ಆಕ್ಚುಲಿ ಬಂದು ನಮ್ದು ಎಲ್ಲ ಆರ್ಟ್ ಚಿಪ್ಸ್ ಇದೆ. ನಮ್ದು ಎಲ್ಲ ಒಂದು 50 ಶಾಪ್ಸ್ ಇದೆ. ಎಲ್ಲ ಏನೋ ನಮ್ದು ರಿಲೇಟಿವ್ಸ್ ಇದೆ. ಸೊ ಎಲ್ಲರೂ ಸೇರಿ ಹೊರಗಡೆ ತಗೊಂತೀವಿ ಐಟಮು. ನಾವೆಲ್ಲರೂ ಒಂದೇ ಕಡೆ ಕೊಡ್ಸೋಣ ಅಂದ್ಬಿಟ್ಟು ನಾವು ಒಂದು 5 ಜನ ಪಾರ್ಟ್ನರ್ ಆಗಿ ಒಂದೇ ಕಡೆ ಮಾಡಿದೀವಿ. ಎಲ್ಲ ಐಟಮ್ ಕಮ್ಮಿಗೆ ಸಿಗುತ್ತೆ ಮಾಡಿರೋದು. ಒಟ್ಟು 5 ಜನ ಸೇರಿ ಪಾರ್ಟ್ನರ್ 5 ಜನ ಸೇರಿ ಮಾಡಿರೋದು ಇದು. ನಿಮ್ ಫ್ಯಾಮಿಲಿ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಫ್ಯಾಮಿಲಿ ಬಂದು ಸರ್ ನಮ್ದು ರೈತ ಕುಟುಂಬ. ನಮ್ದು ಏನೋ ರೇಷ್ಮೆ ಬೆಳಿತೀವಿ, ಮತ್ತೆ ರಾಗಿ, ಮತ್ತೆ ಇದು ಕಡ್ಲೆಕಾಯಿ ಆ ತರ ಬೆಳಿತೀವಿ ಅಷ್ಟೇ. ಅಲ್ಲ ಮಾಮೂಲಿ ಪೂರ್ ಫ್ಯಾಮಿಲಿ ಸರ್. ಏನಿಲ್ಲ, ಬಡತನ, ಹಳ್ಳಿ ಜೀವನ ಗೊತ್ತಿರುತ್ತಲ್ಲ. ವ್ಯವಸಾಯ ಯಾರು ಮಾಡ್ತಿದ್ರಣ್ಣ? ವ್ಯವಸಾಯ ನಮ್ಮ ಅಪ್ಪ ಅಮ್ಮ ಮಾಡ್ತಾ ಇದಾರೆ ಇವತ್ತು ಜನಕ್ಕೆ. ನೀವ್ ಏನಕ್ಕೆ ವ್ಯವಸಾಯ ಇಂಟ್ರೆಸ್ಟ್ ಇದೆ ನಿಮ್ಗೆ? ವ್ಯವಸಾಯ ಇಂಟ್ರೆಸ್ಟ್ ಇದೆ ಅಂದ್ರೆ ಹಳ್ಳಿ ಬಂದು ಎಜುಕೇಶನ್ ಇಲ್ಲ ಮಕ್ಕಳಿಗೆ. ನಮ್ಗೆ ಫ್ಯೂಚರ್ ಬೇಕು ಅಂದ್ರೆ ಎಜುಕೇಶನ್ ಬೇಕು ಮಕ್ಕಳಿಗೆ. ಯಾಕಂದ್ರೆ ನಮಗೂ ಎಜುಕೇಶನ್ ಸ್ವಲ್ಪನೇ ಕೊಟ್ಟಿರೋದು. ನಂದು ಆಕ್ಚುಲಿ 7 PU ಮುಗ್ದಿದೆ. ಮಕ್ಕಳಿಗೆ ಎಜುಕೇಶನ್ ಬೇಕು ಅಂದ್ರೆ ಇವಾಗಿಂದ ಸ್ವಲ್ಪ ಸೆಟ್ಲ್ ಆಗ್ಬೇಕಲ್ಲ ಬೆಂಗಳೂರಲ್ಲಿ ಬಂದು. ಸೊ ಅದಕ್ಕೋಸ್ಕರ ಬಂದು ಇಲ್ಲಿ ಆರ್ಟ್ ಚಿಪ್ಸ್ ಅಲ್ಲಿ ಫಸ್ಟ್ ಇದ್ವಿ. ಆರ್ಟ್ ಚಿಪ್ಸ್ ಇಂದ ಬಂದು ಇದು ಹೋಲ್ಸೇಲ್ ಮಾಡೋಣ ಅಂತ ಒಂದು ಥಾಟ್ ಬಂತು. ಸೊ ಅದಕ್ಕೋಸ್ಕರ ಇದನ್ನ ಹೋಲ್ಸೇಲ್ ಮಾಡಿದ್ವಿ ಸರ್. ಅಂದ್ರೆ ಮುಂಚೆ ನೀವು ಚಿಕ್ಕದಾಗಿ ಸ್ಟಾರ್ಟ್ ಚಿಕ್ಕದಾಗಿ ಹೋಲ್ಸೇಲ್ ಏನೋ ಆರ್ಟ್ ಚಿಪ್ಸ್ ಅಂತ ಚಿಪ್ಸ್ ಅಂಗಡಿ ಬರುತ್ತಲ್ಲ, ಅಲ್ಲೇ ಮಾಮೂಲಿ ಚಿಕ್ಕದಾಗಿ ಮಾಡ್ಕೊಂಡಿರೋ ಶಾಪ್. ಇವಾಗ ಇದನ್ನೇ ದೊಡ್ಡದಾಗಿ ಮಾಡೋಣ. ಯಾಕಂದ್ರೆ ನಮ್ದೇ 150 ಶಾಪ್ಸ್ ಇದೆ. ಯಾಕಂದ್ರೆ ನಮ್ಗೆ ಕಾನ್ಫಿಡೆಂಟ್ ಇದೆ. ಯಾಕಂದ್ರೆ ನಮ್ಮ ಹತ್ರ ಎಲ್ಲ ತಗೊಂತಾರ ಕಾನ್ಫಿಡೆಂಟ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಮಾಡೋಣ. ಯಾಕಂದ್ರೆ ಎಲ್ಲರೂ ಹೊರಗಡೆ ಬೇರೆ ಅಂಗಡಿಗಳು ತಗೊಂಡು ಇದ್ ಮಾಡ್ತಿದ್ರು. ಇವಾಗ ನಾವೇ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ನಮ್ದೇ 150 ಶಾಪ್ ಪ್ಲಸ್ ಎಕ್ಸ್ಟ್ರಾನು ಇದೆ. ಸೊ ಅದೊಂದು ಕಾನ್ಫಿಡೆಂಟ್ ಮೇಲೆ ಇದ್ ಮಾಡಿದೆ. ನೀವೇನ್ ಎಜುಕೇಶನ್ ಮಾಡಿದಿರ? ಸೆಕೆಂಡ್ PU ಸರ್. ಸೆಕೆಂಡ್ PUC. ಹೌದು. ಸೊ ನೀವು ಸೆಕೆಂಡ್ PUC ಮಾಡಿ ಒಂದು ಬಿಸ್ನೆಸ್ ಮಾಡ್ತಾ ಇದೀರಾ. ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಅವ್ರನ್ನ ಏನಕ್ಕೆ ನೀವು ಬಿಸ್ನೆಸ್ ಫೀಲ್ಡ್ ಅಲ್ಲೇ ಕಂಟಿನ್ಯೂ ಮಾಡಬಾರ್ದು ಅಂತ? ಬಿಸ್ನೆಸ್ ಅಂದ್ರೆ ಅವ್ರಿಗೂ ಒಂದು ಜನರಲ್ ನಾಲೆಜ್ ಬೇಕಲ್ಲ. ಸೊ ನಾವು ಇವಾಗ ಎಜುಕೇಶನ್ ಸ್ಟಾಪ್ ಯಾಕೆ ಸ್ಟಾಪ್ ಆಯ್ತು ಅಂದ್ರೆ ನಮ್ದು ಹಳ್ಳಿಲಿ ಇದ್ವಿ, ಅದಕ್ಕೋಸ್ಕರ ನಮ್ ಸ್ಟಾಪ್ ಆಯ್ತು. ಮುಂದೆ ಎಜುಕೇಶನ್ ಮಾಡಕ್ ಆಗಿಲ್ಲ. ಮಕ್ಕಳನ್ನ ಆತರ ಮಾಡ್ಬಾರ್ದಲ್ಲ. ಅವ್ರನ್ನ ಎಜುಕೇಶನ್ ಒಂದು 2nd PUC ಗಂಟ ಓದ್ಸೋಣ. ಆಮೇಲೆ ಅವರು ಮೈಂಡ್ ಸೆಟ್ ಅಲ್ಲಿ ಏನಿರುತ್ತಾ, ಇಲ್ಲ ಬಿಸ್ನೆಸ್ ಬರ್ತಾನೆ ಬಿಸ್ನೆಸ್ ಬರ್ಬೋದು. ಸೊ ಇಲ್ಲ ಎಜುಕೇಶನ್ ಫೀಲ್ಡ್ ಇಂದ ನಾನು ಎಜುಕೇಶನ್ ಇಂದ ಹೋಗ್ತೇನೆ, ಎಜುಕೇಶನ್ ಹೋಗ್ಬೋದು. ಅದು ನಮ್ ಕರ್ತವ್ಯ ಏನ್ ಮಾಡ್ಬೇಕು ಅದ್ ಮಾಡ್ಲೇಬೇಕಲ್ಲ. ಅದಕ್ಕೋಸ್ಕರ ಸರ್. ಯಾಕಂದ್ರೆ ಹಳ್ಳಿಲಿ ನಮ್ದು ಬಂದು ಏನು ಇಲ್ಲ, ಏನೋ ಸ್ಕೂಲ್ ಇಲ್ಲ, ಒಂದ್ ಕಾರ್ಮೆಂಟ್ಸ್ ಇಲ್ಲ, ಏನಿಲ್ಲ. ಸೊ ಅದು ಪ್ರಾಬ್ಲಮ್. ಅದಕ್ಕೋಸ್ಕರ ನಾವ್ ಬಂದಿಲ್ಲಿ ಸೆಟ್ಲ್ ಆಗಿ ಇದರ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಬೆಂಗಳೂರಿಗೆ ಯಾವ ವಯಸ್ಸಲ್ಲಿ ಬಂದ್ರಿ ಅಣ್ಣ? ಸರ್ ಬೆಂಗಳೂರಿಗೆ ನಾವು ಬಂದಾಗ 20 ಪ್ಲಸ್ ಆಗಿತ್ತು. 20ನೇ ವಯಸ್ಸಲ್ಲಿ? ಹೌದು. ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದವು ಏನೋ ಕಂಪ್ನಿ, ಸಣ್ಣ ಪುಟ್ಟ ಕಂಪ್ನಿಲೆಲ್ಲ ಕೆಲಸ ಮಾಡಿದ್ವಿ. ಆಮೇಲೆ ಸೊ ಅದು ಆಗಿಲ್ಲ. ಆಮೇಲೆ ಈ ತರ ನಮ್ಮೂರ್ ಕಡೆಯಿಂದ ಒಂದು ಶಾಪ್ ಮಾಡೋಣ ಅಂತ ಒಂದು ಚಿಪ್ಸ್ ಅಂಗಡಿ ಮಾಡಿದ್ವಿ. ಆ ಚಿಪ್ಸ್ ಅಂಗಡಿ ಮಾಡ್ಬಿಟ್ಟು ಇವಾಗ ಇದನ್ನ ಹೋಲ್ಸೇಲ್ ಮಾಡಿರೋದು. ಸ್ಟಾರ್ಟಿಂಗ್ ಬಂದಾಗ ಏನೆಲ್ಲ ಕಷ್ಟಗಳಿದ್ವಣ್ಣ ನಿಮ್ಗೆ? ಸರ್ ಕಷ್ಟ ಅಂದ್ರೆ ಅವಾಗೆಲ್ಲ ಗಾರ್ಮೆಂಟ್ಸ್ ಹೋದ್ರೆ 5,000 4,000. ಇವಾಗ ಅಷ್ಟೇ 15,000 ಸಂಬಳ ಇರ್ಬೋದು ಮೇ ಬಿ ಎಕ್ಸ್ಟ್ರಾ ಅಂದ್ರು ಅಷ್ಟೇ. ಓಕೆನಾ. ಇವಾಗ ನಾವ್ ಇದು ಮಾಡ್ಕೊಂಡ್ರೆ ಮಿನಿಮಮ್ ಅಂದ್ರೆ ಒಂದ್ ಫ್ಯಾಮಿಲಿಗೆ ಒಂದು 30,000 to 35,000 ಪರ್ ಮಂತ್ ಏನೋ ಸಂಪಾದನೆ ಮಾಡ್ಬೋದು. ಅಷ್ಟೊಂದು ಕಾನ್ಫಿಡೆಂಟ್ ಅಂತ ಪಕ್ಕ ಹೇಳ್ತೀವಿ. ಒಂದ್ ಚಿಕ್ಕದಾಗೆ ಒಂದು ಶಾಪ್ ಇಟ್ಕೊಂಡ್ರು ಒಂದು 35,000 to 40,000 ಆರಾಮಾಗೆ ಇದ್ ಮಾಡ್ಕೋಬಹುದು. ಒಂದು ಗಾರ್ಮೆಂಟ್ಸ್ಗೆಲ್ಲ ಹೋದ್ರೆ 12,000 15,000 ಕೊಡ್ತಾರೆ. ಅದೇನ್ಕೂ ಆಗಲ್ಲ, ಖರ್ಚು ವೇಸ್ಟ್ ಆಗುತ್ತೆ. ಸೊ ಈ ತರ ಒಂದು ಸಿಂಪಲ್ ಆಗಿ ನಮ್ದು ಓನ್ ಏನು ಜಾಸ್ತಿ ವರ್ಕು ಇರಲ್ಲ. ಸಿಂಪಲ್ ಆಗಿ ಒಂದು ಬಿಸ್ನೆಸ್ ಮಾಡ್ಕೊಂಡ್ರೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ಬೆಂಗಳೂರಲ್ಲಿ. ಈ ಬೆಂಗಳೂರಿಗೆ 15,000 ಸಂಬಳ ಇಟ್ಕೊಂಡು ಜೀವನ ಮಾಡಕ್ ಆಗುತ್ತಾ? ನಿಜವಾಗ್ಲೂ ಆಗಲ್ಲ. ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಯಾವ್ದೇ ಕಾರಣಕ್ಕೂ ಜೀವನ ಮಾಡಕ್ಕಾಗಲ್ಲ 15,000. ಯಾಕಂದ್ರೆ ಮಕ್ಳ ಫೀಸ್ಗಳು
ಮತ್ತೆ ಇದು ಮನೆ ರೆಂಟ್, ಮತ್ತೆ ಕರೆಂಟ್ ಬಿಲ್, ವಾಟರ್ ಬಿಲ್, ಆಮೇಲೆ ಸಣ್ಣ ಪುಟ್ಟ ಇವಾಗ ಹೆಲ್ತ್ ಇಶ್ಯೂ ಅದ, ಹೆಲ್ತ್ ಇಶ್ಯೂಗೆ ಅದಕ್ಕೆಲ್ಲ ಮಾಡ್ಬೇಕಂದ್ರೆ ನಿಜವಾಗ್ಲೂ ಆಗಲ್ಲ ಸರ್. ಸಣ್ಣ ನಾವು ಸಿಂಪಲ್ ಆಗಿ ಒಂದ್ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದ್ ಜೀವನ ಮಾಡ್ಬೋದು. ಇವಾಗ ಒಂದ್ ಗಾರ್ಮೆಂಟ್ಸ್ ಹೋಗಿ 15,000 ಸಂಬಳ ತಗೊಂಡ್ ಮಾಡ್ತೀನಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ. ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಆಗಿ ಎಲ್ಲಾರು ಕೆಲ್ಸಕ್ಕೆ ಹೋಗಿ ಒಂದ್ ಬಿಗ್ ಅಮೌಂಟ್ ಏನಾರ ಅಲ್ಲ ತಿಂಗಳ ಸಂಪಾದನೆ ಮಾಡಿದ್ರೆ ಮಾಡ್ಬೋದು. ಈ ಸಿಂಪಲ್ ಆಗಿ ಒಂದ್ 15,000 ಇಟ್ಕೊಂಡು ಯಾವ್ದೇ ಕಾರಣಕ್ಕೂ ಮಾಡಕ್ಕಾಗಲ್ಲ. ಒಬ್ಬ ಬ್ಯಾಚುಲರ್ ಮಾಡ್ಬೋದು. ಒಬ್ಬ ಬ್ಯಾಚುಲರ್ ಮನೆಗೆ ಒಂದ್ 5,000 ಕೊಟ್ಬಿಟ್ಟು ಇನ್ 10,000 ಖರ್ಚು ಮಾಡ್ಕೊಂಡು ಮಾಡ್ಬೋದೇ ಹೊರತು ಫ್ಯಾಮಿಲಿ ಯಾವ್ದೇ ಕಾರಣಕ್ಕೂ ಮಾಡಕ್ಕಾಗಲ್ಲ. ಅವ್ನ 5,000 ಅಂತ ಉಳಿಸ್ಕೊಂಡು ಹೋದ್ರು ವರ್ಷಕ್ಕೆ 60,000 ಸೇವ್ ಮಾಡ್ತಾನೆ. ಹೌದು, ಅವ್ನ ಜೀವನ ಸೆಟ್ಲ್ ಆಗುತ್ತೆ ಅಣ್ಣ. 60,000 ಅವನ್ ಜೀವನ ಸೆಟ್ಲ್ ಆಗಲ್ಲ. ಅಂದ್ರೆ ಒಂದ್ ಸಿಂಗಲ್ ಬ್ಯಾಚುಲರ್ ನನ್ಗೆ ಹೇಳ್ತಾ ಇರೋದು. ಅವನೇನೋ ಏನೋ ಕಮಿಟ್ಮೆಂಟ್ ಇದ್ರೆ ಕಷ್ಟ. ಕಮಿಟ್ಮೆಂಟ್ ಇಲ್ದೆ ಏನು ಇಲ್ದೆ ಅಪ್ಪ ಅಮ್ಮನ ಅಲ್ಲಿ ಸಂಪಾದನೆ ಮಾಡ್ಕೊಂಡು ಇವನ್ ಇಲ್ಲಿ ಒಬ್ಬ ಬಂದು ದುಡಿತವನೆ, ಮನೆಗೆ ಒಂದ್ 5,000 ಕೊಡ್ತೀನಿ ಅಂದ್ರೆ ಆತರ ಮಾಡ್ಬೋದು. ಇವನ್ ಮನೆಗೂ ಕೊಡದೆ ಏನೋ ಮಾಡ್ದನ್ನ ಮಾಡಕ್ಕಾಗಲ್ಲ. ಅಷ್ಟು ಕಷ್ಟ ಇದೆ. ಓಕೆ ಅಣ್ಣ, ಇವತ್ತು ಎಷ್ಟೋ ಜನ ಎಜುಕೇಶನ್ ಅಂತಾನೆ 21 ಇಂದ 22 ವರ್ಷ ಮುಗಿಸ್ತಾರೆ. ಸೊ ಅಂತವ್ರು ಅನುಭವ ಅಂತ ಇರಲ್ಲ, ಬಿಸ್ನೆಸ್ ಬಗ್ಗೆ ಅನುಭವ ಇರಲ್ಲ. ಅಂತರ್ ಬಿಸ್ನೆಸ್ ಮಾಡ್ತೀನಿ ಅಂತ ಬರೋರು ನೀವು ಏನ್ ಹೇಳಕ್ ಇಷ್ಟಪಡ್ತೀರ ಅಣ್ಣ ಅವ್ರಿಗೆ? ಬಿಸ್ನೆಸ್ ಅಂದ್ರೆ ಸರ್, ಬಿಸ್ನೆಸ್ ಎಲ್ಲಾ ತರಾನೇ ಇರಲ್ಲ. ಬಿಸ್ನೆಸ್ ಬಗ್ಗೆ ಅನುಭವ ಇರ್ಬೇಕು ಫಸ್ಟ್ ಆಫ್ ಆಲ್. ನೀವು ಅನುಭವ ಇಲ್ದೆ ನಮ್ಗೆ ಈ ಬಿಸ್ನೆಸ್ ಬಂದು ಹೋಲ್ಸೇಲ್ ಬಂದು ನಮ್ಗೆ ಅನುಭವ ಇತ್ತು. ನಮ್ಗೆ ಚಿಪ್ಸ್ ಅಂಗಡಿ ಇತ್ತಲ್ಲ, ನಮ್ಗೆ ಐಟಮ್ ಎಲ್ಲೆಲ್ಲಿ ಹಾಕ್ಸ್ಕೊತೀವಿ, ಹೆಂಗ್ ಹಾಕ್ಸ್ಕೊತೀವಿ, ಎಷ್ಟಕ್ ಬರುತ್ತೆ ಎಲ್ಲ ನಮ್ಗೆ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ನಾವು ಹೋಲ್ಸೇಲ್ ಇವಾಗ ಬಿಗ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಚಿಪ್ಸ್ ಬಿಸ್ನೆಸ್ ಮಾಡ್ತಾ ಇದೀವಿ. ಸೊ ಅದು ಗೊತ್ತಾಗ್ಬೇಕಂದ್ರೆ ಫಸ್ಟ್ ತಿಳ್ಕೊಬೇಕು. ಅವನು ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಫಸ್ಟ್ ತಿಳ್ಕೊಂಡೆ ಅದ್ರೊಳಗೆ ಬಿಸ್ನೆಸ್ ಒಳಗೆ ಬರ್ಬೇಕು. ಸುಮ್ನೆ ತಿಳ್ಕೊಳ್ಳೋದಾಗ ಬಂದ್ರೆ ಬಿಸ್ನೆಸ್ ಲಾಸ್ ಆಗೇ ಆಗ್ತಾನೆ. ಬಿಸ್ನೆಸ್ ಲಾಸ್ ಆಗ್ಬಿಟ್ಟು ಅಂತ ಹೇಳಿದ್ರೆ ಲಾಸ್ ಆಗೋದು ಅದೇ ವಿಷಯಕ್ಕೆ. ಫಸ್ಟ್ ತಿಳ್ಕೊಬೇಕು. ಒಂದ್ 2-3 ವರ್ಷ ಅವನು ಅದ್ರಲ್ಲೇ ಆ ಫೀಲ್ಡ್ ಅಲ್ಲೇ ಇರ್ಬೇಕು, ಆ ಬಿಸ್ನೆಸ್ ಅಲ್ಲಿ. ಆಮೇಲೆ ಆ ಬಿಸ್ನೆಸ್ಗೆ ಅವನೇ ಸ್ವಂತ ಓನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಸೊ ಆವಾಗ ಅವನು ಇಂಪ್ರೂವ್ಮೆಂಟ್ ಆಗ್ತಾನೆ. ಸಡನ್ ಆಗಿ ಬಂದು ನಾನು ಇನ್ವೆಸ್ಟ್ ಮಾಡ್ತೀನಿ ಲಾಸ್ ಆಯ್ತು ಅಂದ್ರೆ ಲಾಸ್ ಆಗೇ ಆಗ್ತದೆ ಸರ್. ಅಷ್ಟೇನೆ. ಈಗ 22ನೇ ವಯಸ್ಸಿನ ಹುಡುಗ ಅನುಭವ ಪಡ್ಕೊಳಕ್ಕೆ ಒಂದ್ 2-3 ವರ್ಷ ಬೇಕು ಅಂತ ಹೇಳಿದ್ರಿ. ಹೌದು. ಆ ಟೈಮಲ್ಲಿ ಅವನಿಗೆ ಮದ್ವೆ ಅಂತ ಬರುತ್ತೆ. ಸೊ ಅಂತ ಟೈಮಲ್ಲಿ ಅನುಭವ ಪಡ್ಕೊಂಡು ಬಿಸ್ನೆಸ್ ಅಂತ ಫೀಲ್ಡ್ ಬರೋದು ಎಷ್ಟು ರಿಸ್ಕ್ ಅಣ್ಣ ಅವನಿಗೆ? ಬಿಸ್ನೆಸ್ ಅಂದ್ರೆ ರಿಸ್ಕ್ ಇದ್ದೇ ಇರುತ್ತೆ. ಸಡನ್ ಆಗಿ ಯಾರು ಬರಕ್ ಆಗಲ್ಲ ಸರ್. ಇವಾಗ ಮದ್ವೆ ಆದ್ಮೇಲೆ ಕಮಿಟ್ಮೆಂಟ್ ಇರುತ್ತೆ. ಸೊ ಮದ್ವೆ, ಫ್ಯಾಮಿಲಿ ಅವೆಲ್ಲ ಕಮಿಟ್ಮೆಂಟ್. ಮದ್ವೆ ಮುಂಚೆ ಅವ್ನ ಏನಾದ್ರು ಬಿಸ್ನೆಸ್ ಬಂದ್ಬಿಟ್ರೆ ಅವ್ನಿಗೆ ಈಸಿ ಇರುತ್ತೆ. ಕಮಿಟ್ಮೆಂಟ್ಸ್ ಇರಲ್ಲ, ಏನಿರಲ್ಲ. ಸೊ ಹೆಂಗೋ ಒಂದು ಆಗ್ಲಿ, ಹೋದ್ರೆ ಹೋಗ್ಲಿ, ಆದ್ರೆ ಆಗ್ಲಿ ಅನ್ನೋ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಕ್ಕೆ ಏನೋ ಇಂಪ್ರೂವ್ ಆದ್ರೆ ಓಕೆ. ಇಂಪ್ರೂವ್ ಆಗಿರಂದ್ರೆ ಎಲ್ಲ ಲಾಸ್ ಆಗುತ್ತೆ. ಯಾವತ್ತು ಮದುವೆ ಮುಂಚೆನೆ ಬಿಸ್ನೆಸ್ ಬಂದ್ಬಿಟ್ರು ಅವನು ಎಲ್ಲ ಬಿಸ್ನೆಸ್ ಸೆಟ್ಲ್ ಆದ್ಮೇಲೆ ಮದುವೆ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ಬೆಸ್ಟ್ ಅಂದ್ರೆ ಬೆಸ್ಟ್ ಅದು. ಇವಾಗ ನಾವೇನಾದ್ರು ಒಂದು ಕೆಲಸ ಮಾಡ್ಬೇಕಂದ್ರೆ ಕೆಲ್ಸನ ನೆಕ್ಸ್ಟ್ ನಮ್ಗೆ ಉಪಯೋಗ ಆಗುತ್ತೆ ಅನ್ನೋದು ಮಾತ್ರ ಕೆಲ್ಸಕ್ಕೆ ಹೋಗ್ಬೇಕು. ಉಪಯೋಗ ಆಗಲ್ಲ ಅಂದ್ರೆ ಹೋಗ್ಬಾರ್ದು, ವೇಸ್ಟ್ ಅದು. ಅದ್ ಎಷ್ಟೇ ದಿನ ನೀನು 10,000ಕ್ಕೆ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕು ಲೈಫ್ ಲಾಂಗು. ಅದೇ ನೀವು ಬಿಸ್ನೆಸ್ ಮಾಡ್ಕೊಂಡೋಗಿ ನಾನು ಕಲ್ತ್ಕೊಂಡು ಇನ್ನೊಂದಿನ ಮಾಡೇ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಆ ಕೆಲ್ಸಕ್ಕೆ ಹೋಗ್ಬೇಕು. 3 ವರ್ಷ ಅಲ್ಲ 5 ವರ್ಷ ಕೆಲಸ ಮಾಡಿದ್ರು ನೆಕ್ಸ್ಟ್ ಅದೇಲಿ ನಾವ್ ಮಾಡ್ಬೋದು ಅದನ್ನ. ನೀವ್ ಹೇಳೋ ಪ್ರಕಾರ ನಾವು ಸ್ಟಾರ್ಟಿಂಗ್ ಶುರು ಮಾಡ್ತೀವಿ, ಅದು ನಮ್ ಫ್ಯೂಚರ್ ಆಗಿರ್ಬೇಕು. ಹೌದು, ಫ್ಯೂಚರ್ ಆಗಿರ್ಬೇಕು ಅಷ್ಟೇನೆ. ನಾವು ಇದು ಮುಂದಕ್ಕೆ ಏನಾಗಬೇಕು ಅದೇನೆ ಲಾಸ್ಟ್ ಅಲ್ಲಿ ನಾನು ಇದ್ರಲ್ಲೇ ಇರ್ತೀನಿ ಅನ್ನೋ ಕಾನ್ಫಿಡೆಂಟ್ ಇರ್ಬೇಕು ಅವನು ಫಸ್ಟ್ ಆಫ್ ಆಲ್. ಆವಾಗ ಅವನು ಬೆಳೆದ್ ಬಿಡ್ತಾನೆ. ಇವಾಗ ಸಿಂಪಲ್ ಒಂದ್ 5,000 ಸಂಬಳಕ್ಕೆ ಹೋಗ್ತಾನೆ ಅವನು. 5,000ದಿಂದ ಅವ್ನಿಗೆ 10,000 15,000 ಹೋಗ್ತಾ ಇರುತ್ತೆ. ಅವಾಗ ಅದನ್ನೇ ಅವನು 5 ವರ್ಷ ಡ್ರಾಪ್ ಮಾಡ್ಬಿಟ್ಟು ಅದನ್ನೇ ಬಿಸ್ನೆಸ್ ನ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಅವ್ನಿಗೆ ಐಡಿಯಾ ಇರುತ್ತೆ ಯಾವ್ದು ಲಾಸ್ ಆಗುತ್ತೆ, ಯಾವ್ದು ಲಾಭ ಬರುತ್ತೆ ಅಂತ. ಅವಾಗ ಅವ್ನಿಗೆ ಈಸಿ ಆಗುತ್ತೆ ಅದು. ಸಡನ್ ಆಗಿ ಯಾರು ಬಿಸ್ನೆಸ್ ಮಾಡಕ್ ಆಗಲ್ಲ. ಅಣ್ಣ, ಇವತ್ತು ಯುವಕರು ಏನಾದ್ರು ಸ್ವಂತವಾಗಿ ಸ್ವಾವಲಂಬಿಯಾಗಿ ಜೀವನ ಮಾಡ್ತೀನಿ ಅಂತ ಬಂದ್ರೆ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ, ಅವ್ರ ಮನೆಯವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಅಂತ ಪೇರೆಂಟ್ಸ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ? ಪೇರೆಂಟ್ಸ್ ಅಂದ್ರೆ ಅವ್ರಿಗೂ ಭಯ ಇರುತ್ತೆ ಆಕ್ಚುಲಿ. ಪ್ರತಿಯೊಬ್ಬರ ಪೇರೆಂಟ್ಸ್ಗೂ ಮಗ ಏನ್ ಮಾಡ್ಬಿಡ್ತಾನೋ ಅದ್ ಲಾಸ್ ಆಗುತ್ತೆ ಅವ್ರಿಗೆ ಗೊತ್ತಿರಲ್ಲ. ಸೊ ಅದನ್ನ ನಾವು ಹೇಳ್ಬೇಕು ಅಷ್ಟೇನೆ. ನೋಡಿ ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಅಂತ ಹೇಳಿದಾಗ ಅವರು ಅರ್ಥ ಮಾಡ್ಕೊಂತಾರೆ. ಕೆಲವೊಬ್ರು ಮಕ್ಳು ಏನೋ ಬೇರೆ ತರ ಇರ್ತಾರೆ, ಅವ್ರಿಗೆ ಹೇಳಕ್ ಆಗಲ್ಲ. ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಪೇರೆಂಟ್ಸ್ಗೂ ಇವ್ನ ಎಲ್ಲೋದ್ರು ಏನು ಮಾಡಕ್ ಆಗಲ್ಲ ಅಂತ. ಸೊ ಅವ್ರಿಗೆ ನಾವು ಕೂರ್ಸ್ಬಿಟ್ಟು ಈ ತರ ಇದೆ ಬಿಸ್ನೆಸ್, ಈ ತರ ಮಾಡ್ತೀನಿ ನಾನು ಅಂತ ಅವ್ರನ್ನೂ ಕರ್ಕೊ ಬಂದು ಅವ್ರಿಗೂ ತೋರಿಸಿ ಫೀಲ್ಡ್ ನ ಈ ತರ ಮಾಡ್ತಾ ಇದೀನಿ, ಇಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಇಷ್ಟು ಕೊಡಿ ಅಂತ ಹೇಳಿದ್ರೆ ಪ್ರತಿಯೊಂದು ಪೇರೆಂಟ್ಸ್ ಕೊಡ್ತಾರೆ. ನಾವು ಅಷ್ಟೇ ನಮ್ಮ ಪೇರೆಂಟ್ಸ್ ಹಿಂಗೆ ಅಂತ ಹೇಳಿದ್ವಿ. ಸೊ ಆಯ್ತು ಅವ್ನು ಏನೋ ಮಾಡಪ್ಪ ಅಂದ್ರು. ಫಸ್ಟ್ ಬಿಸ್ನೆಸ್ ಸಕ್ಸಸ್ ಆಯ್ತು. ಸೊ ಹಂಗೇನೆ ಈಗ ಎಷ್ಟೋ ಜನ ಯುವಕರು ಬೆಂಗಳೂರು ಅಂತ ಸಿಟಿಗಳನ್ನ ಬಿಟ್ಟು ವ್ಯವಸಾಯ ಮಾಡೋಕೆ ಅಂತ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ವ್ಯವಸಾಯ ಮಾಡ್ತೀನಿ ಅಂತ ಹೋದ್ರೆ ಮನೇಲಿ ಒಪ್ತಾ ಇಲ್ಲ. ಯಾಕಂದ್ರೆ ಮದುವೆ ವಿಚಾರ ಅಂತ ಬಂದಾಗ ಮನೇಲಿ ಒಪ್ತಾ ಇಲ್ಲ. ಸೊ ಈ ಒಂದು ವಿಚಾರವಾಗಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರ ಸರ್? ವ್ಯವಸಾಯ ಅಂದ್ರೆ ವ್ಯವಸಾಯನೂ ಬೆಸ್ಟೇ. ವ್ಯವಸಾಯನು ಅದೇನು ಸರಿ. ಫ್ಯೂಚರ್ ಇನ್ನೊಂದು 5 ವರ್ಷ ಹೋದ್ರೆ ವ್ಯವಸಾಯಕ್ಕೆ ಡಿಮ್ಯಾಂಡ್ ಇದೆ. ವ್ಯವಸಾಯಕ್ಕೆ ಡಿಮ್ಯಾಂಡ್ ಇದೆ. ಸೊ ವ್ಯವಸಾಯದಲ್ಲಿ ಬಂದು ಸರ್ ಏನಂದ್ರೆ ಅಲ್ಲೆಲ್ಲಾ ತರ ಸ್ಪೆಸಿಲಿಟಿ ಇರ್ಬೇಕು ಹಳ್ಳಿಲಿ. ಸೊ ಹಳ್ಳಿಲಿ ನಮಗೂ ಇವಾಗ ಹಳ್ಳಿಲಿ ಎಲ್ಲಾ ಸ್ಪೆಸಿಲಿಟಿ ಇದೆ. ನಾವು ಹಳ್ಳಿಲೇ ಇರ್ತೀವಿ. ನಮ್ಗೆ ಯಾಕಂದ್ರೆ ನಮಗೂ ಜಮೀನ್ ಐತೆ, ಎಲ್ಲ ಐತೆ, ನೀರಾವರಿ ಜಮೀನ್ ಇದೆ. ಸೊ ನಮ್ಗೆ ಏನು ಸ್ಪೆಸಿಲಿಟಿ ಇಲ್ಲ. ಒಂದು ಹಾಸ್ಪಿಟಲ್ ಇಲ್ಲ, ಒಂದು ಏನೋ ಸ್ಕೂಲ್ ಇಲ್ಲ. ಸೊ ಅದಕ್ಕೋಸ್ಕರ ನಾವ್ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀವಿ ಹೊರತು ನಾವೇನು ಬೆಂಗಳೂರು ಹಳ್ಳಿ ಬಿಟ್ಟು ಬರೋ ಅವಶ್ಯಕತೆನೇ ಇಲ್ಲ. ನಮ್ಗೆ ಬೇಕಾಗಿರೋದು ಹಳ್ಳಿ ಜೀವನನೇ ಬೆಸ್ಟು.
ಮಾಡ್ಬೋದು, ವ್ಯವಸಾಯ ಮಾಡಿದ್ರೆ ಏನ್ ತಪ್ಪೇನಿಲ್ಲ. ಯಾರು ಹೇಳಿದ್ರು ವ್ಯವಸಾಯದಲ್ಲೇ ಇರೋದೆಲ್ಲ. ವ್ಯವಸಾಯದಲ್ಲಿ ಆರಾಮಾಗಿ ಏನ್ ಬೆಳಗ್ಗೆ 10 ಗಂಟೆಗೆ ಹೋಗ್ತಾರೆ, ಸ್ವಲ್ಪ ಹೊತ್ತು ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ, ಆರಾಮಾಗಿ ಬಂದು ಪ್ರೆಷರ್ ಇರಲ್ಲ, ಏನೋ ಒಂದು ಓನರ್ ಕಿರಿಕಿರಲ್ಲ, ಮನೆ ಬಾಡಿಗೆ ಇರಲ್ಲ, ಏನಿಲ್ಲ, ಎಷ್ಟು ದುಡಿತು ಅಷ್ಟು ನೆಮ್ಮದಿ ಜೀವನ. ಮಾತ್ರ ಅಗ್ರಿಕಲ್ಚರ್ ಬೆಸ್ಟ್ ಅಣ್ಣ. ಒಬ್ಬ ಬಿಸ್ನೆಸ್ ಮ್ಯಾನ್ ಮೈಂಡ್ ಸೆಟ್ ಯಾವ ತರ ಇರ್ಬೇಕಣ್ಣ? ಬಿಸ್ನೆಸ್ ಮೈಂಡ್ ಅಂದ್ರೆ ಹೆಂಗಿರ್ಬೇಕಂದ್ರೆ ಕೂಲ್ ಆಗಿರ್ಬೇಕು. ಆಕ್ಚುಲಿ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬಾರ್ದು, ಮೈಂಡು ಫ್ರೀ ಆಗಿರ್ಬೇಕು. ಅದು ಬಿಸ್ನೆಸ್ಗೆ ಅಂತ ಬಂದ್ಮೇಲೆ ಆ ಕಡೆ ಈ ಕಡೆ ಯಾವುದು ಯೋಚನೆ ಮಾಡಬಾರ್ದು. ಬಿಸ್ನೆಸ್ ಅಲ್ಲೇ ಕನ್ಸಂಟ್ರೇಷನ್ ಇರಬೇಕು. ನಮ್ಗೆ ಇವಾಗ ಫ್ಯಾಮಿಲಿ ಬಗ್ಗೆ ಟೆನ್ಷನ್ನು, ಅದು ಇದು ಹೊರಗಡೆ ಟೆನ್ಷನು, ಆ ಟೆನ್ಷನ್ ಇಟ್ಕೊಂಡು ನಾವು ಬಿಸ್ನೆಸ್ ಮೈಂಡ್ ಬಂದ್ರೆ ಮಾಡೋಕ್ಕಾಗಲ್ಲ ಬಿಸ್ನೆಸ್. ಸೊ ಇಷ್ಟಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಕೆಳಗಡೆ ಡಿಸ್ಪ್ಲೇ ಮಾಡ್ತೀನಿ. ಸೊ ಅವ್ರಿಗೆ ಡೈರೆಕ್ಟ್ ಕಾಲ್ ಮಾಡ್ಬಿಟ್ಟು ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.